ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ಇವಾಳದ ನೀವು ಅಜ್ಜತ್ತದ ಮಟನ್ ಸಾರು ಆಗೈತೆ. ಊಟ ಮಾಡಿ ತಗೊಂಡೋಗೋದು ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕು. ಇನ್ನೂ ಬಂದು ತಗೊಂಡೋದನು ಅಂದರೆ ನೋಡು, ಎಲ್ಲಿ ಹೋಗ್ತಾನೋ ಅಲ್ಲೇ ಸರಿ, ಎಲ್ಲಿ ಕುಕಂತಾನೋ ಅಲ್ಲೇ ಸರಿ. ಈ ವಯ್ಯ ವಯಸ್ಸಾದ್ರೂ ಈ ವಯ್ಯನ ಚಾಳಿ ಬಿಡಲ್ವಲ್ಲ ಇವನು. ಯಾವಾಗ ಬಂದು ತಗೊಂಡೋಗ್ತೈತೋ ಏನೋ ಈ ವಯ್ಯ. ಇದ್ಯಾ ನಜ್ಜಿ ಹಿಂಗ್ ಬೈಕಂತಿದ್ಯಾ ಒಬ್ಳೆ ನಿಂತ್ಕೊಂಡು? ಇನ್ಯಾರನ್ನ ಬೈಕಮ್ಮನಜ್ಜ? ನಿನ್ನೆ ಬೈಕಂತಿದ್ದೆ. ಎಲ್ಲೋಗಿದ್ದು ಇಷ್ಟೊತ್ತನು? ಮಟನ್ ಸಾರು ಆಗೈತೆ, ಬಂದು ಊಟ ಮಾಡಿ ಹೋಗಿ ಸಾರು ಕೊಟ್ಟು ಬರ್ತಾನೆ ನಮ್ಮ ಅಜ್ಜ ಅನ್ಕೊಂಡ್ರೆ ಇಷ್ಟೊತ್ತಾದ್ರೂ ನಾಪತ್ತೆಲ್ಲಯ್ಯ ನೀನು. ಏ ಇಲ್ಲೇ ಇದ್ದೆ ಹೇಳಚ್ಚೆ. ಆ ಲಕ್ಷ್ಮಮ್ಮರ ಮಂತೆಗೆ ಅವ್ರ ಗಂಡನ ಜೊತೆಗೆ ನಾನು ಅವನು ಮಾತಾಡ್ಕೊಂಡು ಕುಂತಿದ್ವಮ್ಮ. ಯಾಕೆ ನಿನ್ಗೆ ಗೊತ್ತಿರ್ಲಿಲ್ವೇ? ಹೇಳಿದ್ದೆ ತಾನೆ ಬೆಳಗ್ಗೆನೆ ನಾನು ಊಟ ಮಾಡಿ ಬೇಗ ಅಡುಗೆ ಮಾಡ್ತೀನಿ, ಊಟ ಮಾಡ್ಬಿಟ್ಟು ಹೋಗಿ ಮಗಂಗೊಂದಿಷ್ಟು ಮಟನ್ ಸಾರು ಕೊಟ್ಟು ಬರಯ್ಯ ಅಂತಾನೆ. ಏ ಹೋಗಚ್ಚೆ, ಇಲ್ಲಿಂದ ಮಟನ್ ಸಾರು ಹೊತ್ಕೊಂಡು ಬೆಂಗಳೂರಿಗೆ ಹೋಗ್ತೀನಿ ನಾನು ಇವಾಗ. ಆ ಯವ್ವ ಮಕ ಕೊಟ್ಟು ಮಾತಾಡಲ್ಲ ಏನಿಲ್ಲ, ಹೋದ್ರೆ ಯಾರು ಹೋಗ್ತಾರೆ? ಹೆಂಗಯ್ಯ ಗಂಟ್ಲಾಗ ಇಳಿತೈತೆ ಇರೋನೊಬ್ಬ ಮಗನ್ನ ಬಿಟ್ಟುಂಬಕ್ಕೆ. ಅವಳು ಮಾತಾಡಿಸ್ಲಿ ಬಿಡ್ಲಿ, ನಮ್ಮ ಕರ್ತವ್ಯ ನಾವು ಮಾಡ್ಬೇಕು ತಾನೆ. ಅವ್ಳ ಮಗ ಕೊಟ್ಟು ಮಾತಾಡ್ದಿಲ್ವಿತ್ತು. ನೀನು ಹೋಗಿ ನಿನ್ನ ಮಗಗೆ ಸಾರು ಕೊಟ್ಟು ಬಾ, ಅಲ್ಲೇ ನೀರಾಕ್ ಹೋಗ್ಬೇಡ ನೀನು. ಈಗ ಹೋಗ್ವಾಗ್ಲೇ ಕತ್ಲಾಗುತ್ತೆ, ಇನ್ನೆಲ್ಲ ಜೀವ ಬರೋಕ್ಕಾಗುತ್ತೆ? ಇವಾಗ ಬಾ ಅಂತ ಯಾರಯ್ಯ ಹೇಳಿದ್ದು? ಎದ್ದು ಬೆಳಗ್ಗೆಗೆ ಹೊತ್ತು ಮುಂಚೆ ಬಾ, ಹೋಗು. ಹಂಗೆ ಮಗನು ಮೊಮ್ಮಕ್ಕಳನ್ನು ನೋಡ್ಕೊಂಡು. ಏ ಹೋಗಮ್ಮ, ನೀನೇ ಹೋಗಿ ಕೊಟ್ಟು ಹೋಗು. ನಾನು ಹೋದ್ರೆ ಮನೆ ತಗ ಕೆಲಸ ಎಲ್ಲ ನೀನು ನೋಡ್ಕೊಂತೀಯ. ಏನು ಕಡ್ಡಿ ತೆಗ್ದು ತಿಕ್ಕಲ್ಲ ಏನಿಲ್ಲ. ಹೋಗು, ಇಲ್ಲಿ ಅಲ್ಲಿ ಅದ ಅಲ್ಲಿಗೆ ಹೋಗಿ ಮಗನ್ನು ಮೊಮ್ಮಕ್ಕಳನ್ನು ನೋಡ್ಕೊಂಡು ಕೊಟ್ಟು ಬಾ, ಹೋಗು. ಇಲ್ಲೇ ಏನು ಮಾಡ್ತೀಯ? ಸರಿ ತತ್ತರಮ್ಮ, ಇಲ್ಲಿ ಹೋಗಿ ಕೊಟ್ಟು ಬರ್ತೀನಿ. ನಾಳೆ ಬೆಳಗ್ಗೆಗೆ ಅಷ್ಟೊತ್ತಿಗೆ ಎದ್ದು ತಗೊಳಜ, ತಗೊಂಡೋಗಿ ಕೊಟ್ಟು ಬೇಗ ಬಾ. ಅಲ್ಲೇ ಉಳ್ಕೊಳಕ್ಕೆ ಹೋಗ್ಬೇಡ ನೀನು, ಸರಿನೇ? ಹೋಗಿ ಇವಾಗ ಕೊಡು. ಇನ್ನೇನು ಹೋಗೋ ಅಷ್ಟೊತ್ತಿಗೆ ಸಂಜೆ ಆಗ್ತೈತೆ. ಎದ್ದು ಅಷ್ಟೊತ್ತಿಗೆ ಬಾ. ಇನ್ನೇನು ಮಾಡ್ತೀಯ? ಅಯ್ಯವ್ವ ಮಾತಾಡಿಸ್ಲಿ ಬಿಡ್ಲಿ, ತಲೆ ಕೆಡಿಸ್ಕೊಬೇಡ ನೀನು. ನಿನ್ನ ಮಗನು ನಿನ್ನ ಮೊಮ್ಮಕ್ಕಳನ್ನ ನೋಡ್ಕೊಂಡು ಬಾ. ಸರಿ ಕಣಜಿ, ಈಗ 12 ಗಂಟೆ ಬಸ್ ಐತಲ್ಲ, ಹೋಗ್ತೀನಿ. ಹೋಗಂತು ತುಂಬ ಕಿಕ್ಕು. ಸರಿ, ಹುಡುಗು ತೊಳ್ಕೊಂಡು ಬಟ್ಟೆ ಇಕ್ಕೆಂಬ, ಅಷ್ಟೊತ್ತಿಗೆ ಊಟ ತರ್ತೀನಿ. ಮಗ ಮಗ ಎಲ್ಲಿದ್ಯಲ್ಲ ಮಗ? ಮೊಮ್ಮಕ್ಕಳ ಚಿಂಟು ಪಿಂಟು ಎಲ್ಲಿದ್ದೀರಪ್ಪ? ಯಾರು? ನಾನು ಕಣಮ್ಮ, ನಿಮ್ಮ ಮಾವ. ಓ, ನೀವಾ? ನೀವೇನಕ್ಕೆ ಬಂದ್ರಿ ಇಲ್ಲಿ? ಯಾಕಮ್ಮ ಹಂಗೆ ಮಾತಾಡ್ತಾ ಇದೆಯಾ? ನನ್ನ ಮಗನ ಮನೆಗೆ ನಾವು ಬರ್ಬಾರ್ದೇನಮ್ಮ? ನೀವು ಬರಬಾರ್ದಂತ ಏನು ಹೇಳ್ತಾ ಇಲ್ಲ, ಇವಾಗೇನಕ್ಕೆ ಬಂದ್ರಿ ಅಂತ ನಾನು ಕೇಳ್ತಾ ಇರೋದು. ಅದೇನಿಲ್ಲ ಕಣಮ್ಮ, ನಮ್ಮ ಅಜ್ಜಿ ಮಟನ್ ತಗೊಂಡು ಮಟನ್ ಸಾರು ಮಾಡಿದ್ದು. ನನ್ನ ಮಗುಗೂ ಇಷ್ಟ ಅಂತನ ಕೊಟ್ಟು ಕಳ್ಸಿದ್ದೆ ಕಣಮ್ಮ, ಅದಕ್ಕೆ ತಗೊಂಬಂದೆ. ವಾಟ್? ಏನು ಮಟನ್ ಸಾರು ತೊಗೊಂಬಂದಿದ್ದೀರಾ ಇಲ್ಲಿ? ನಮಗೆ ಮಟನ್ ಸಾರು ಅಂದರೆ ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತಿಲ್ಲ? ನಿಮ್ಗೆ ಇಷ್ಟ ಇಲ್ಲಮ್ಮ, ನನ್ನ ಮಗುಗೆ ಮಟನ್ ಸಾರು ಅಂದರೆ ಇಷ್ಟ, ಅದಕ್ಕೆ ನಾ ಮಾಡಿ ಕೊಟ್ಟು ಕಳ್ಸೋಳೆ ನಮ್ಮ ಮನೆಯವಳು. ನನ್ನ ಗಂಡನಿಗೆ ಮಟನ್ ಇವಾಗ ತಿನ್ನಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ನೀವೇನು ಆ ಕೊಳಕು ಮಟನ್ ತಗೊಂಡು ಇಲ್ಲಿಗಾನ ಬಂದ್ರ? ನಿಮ್ಗೇನು ಸ್ವಲ್ಪನೂ ಬುದ್ಧಿ ಇಲ್ವಾ ತಲೆಯಲ್ಲಿ? ಯಾಕಮ್ಮ ಹಂಗೆ ಮಾತಾಡ್ತೀಯ? ಎಲ್ಲೋ ನನ್ನ ಮಗ, ಕರಿಯಮ್ಮ ನನ್ನ ಮಗುನ. ನನ್ನ ಗಂಡ ಮನೇಲಿಲ್ಲ, ಅವರು ಡ್ಯೂಟಿಗೆ ಹೋಗಿದ್ದಾರೆ. ಬರೋದಿನ್ನೂ ಲೇಟ್ ಆಗುತ್ತೆ, ನೀವಿನ್ನು ನೋಡ್ಬೋದು. ಯಾಕಮ್ಮ ಹಿಂಗೆ ಮಾತಾಡ್ತೀಯ? ಈಗಾಗಲೇ ಸಂಜೆ 6 ಗಂಟೆ ಆಗಿತ್ತೆ. ಇವಾಗ ಹೋಗು ಅಂದರೆ ಎಲ್ಲಮ್ಮ ಹೋಗ್ಲಿ? ನಾನು ಇಲ್ಲೇ ಮಲಗಿದ್ದು, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗ್ತೀನಿ. ಹಿಂದಿರಮ್ಮ, ನನ್ನ ಮೊಮ್ಮಕ್ಕಳು ನನ್ನ ಮಗನ ನೋಡ್ಕೊಂಡು. ಈ ಹಳ್ಳಿ ಜನಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ, ಬರಬೇಡಿ ಅಂತ ಹೇಳಿದ್ರು ಬರ್ತಾರೆ ಇಲ್ಲಿ. ಯಾಕಮ್ಮ, ನನ್ನ ಮಗನ ಮನೆಗೆ ಬರೋಷ್ಟು ಅಧಿಕಾರ ಇಲ್ವೇನಮ್ಮ ನಮಗೆ? ನಾವು ಅವನ್ನ ಸಾಕಿ ಬೆಳೆಸಿಲ್ವೇನಮ್ಮ? ಸಾಕಿ ಬೆಳೆಸಿದಕ್ಕೆ ಅಷ್ಟು ಅಧಿಕಾರ ಬಂದ್ಬಿಡುತ್ತೆ ನಿಮಗೆ? ಇಲ್ಲಿ ಬನ್ನಿ ಅಂತ ಯಾರು ಹೇಳಿದ್ ನಿಮಗೆ? ಬರೋದಲ್ಲದೆ ಆ ಕೊಳಕು ಮಟನ್ ಬೇರೆ ಎತ್ಕೊಂಡ್ಬಂದಿದ್ದೀರ ನಮ್ಮ ಮನೆಗೆ. ಎಲ್ಲ ಮೈಲ್ಗೆ ಆಗೋಗ್ಬಿಡ್ತು. ಇವತ್ತಿನ ಮನೆ ಎಲ್ಲ ಕ್ಲೀನ್ ಮಾಡಿಸಿದ್ದೆ ನಾನು, ಮತ್ತೆ ಕ್ಲೀನ್ ಮಾಡಿಸ್ಬೇಕು ನಿಮ್ಮಿಂದ. ಬೇಬಿ, ಯಾರ ಹತ್ರ ಈ ಥರ ಗಲಾಟೆ ಮಾಡ್ತಾ ಇದೆಯಲ್ಲ? ಯಾರು ಬಂದಿದ್ದಾರೆ? ಬಂದು ನೀನೇ ನೋಡು ಬಾ ಬೇಬಿ, ಯಾರು ಬಂದಿದ್ದಾರೆ ಅಂತ. ಓ ಅಪ್ಪ, ಯಾವಾಗ ಬಂದ್ರಿ ಅಪ್ಪ? ಈಗ ಬಂದೆ ಕಣ್ಲ ಮಗ, ಚೆನ್ನಾಗಿದ್ದೀಯಲ್ಲ? ಹ್ಞೂ ಅಪ್ಪ, ಚೆನ್ನಾಗಿದ್ದೀನಿ. ಬನ್ನಿ ಕುತ್ಕೊಳ್ಳಿ, ಯಾಕೆ ನಿಂತ್ಕೊಂಡೇ ಇದ್ದೀರಲ್ಲ? ಏನಿಲ್ಲಪ್ಪ, ಹಾಗೆ ಸುಮ್ಮನೆ ನಿಂತ್ಕೊಂಡಿದ್ದೆ ಅಷ್ಟೇ. ಏನು ಬೇಬಿ, ಯಾವಾಗ ಬಂದ್ರಿ ಅಂತ ಕೇಳ್ತಾ ಇದ್ದೀರಾ? ಯಾಕೆ ಬಂದ್ರಿ ಅಂತ ಕೇಳಿದೆ. ಬೇಬಿ, ಏನು ಮಾತಾಡ್ತಾ ಇದ್ದೆ ನೀನು? ಅವರು ನಮ್ಮಪ್ಪ ಕಣಿ. ಯಾವಾಗ ಬಂದ್ರಿ ಅಂತ ಕೇಳಿದೆ, ಯಾಕೆ ಬಂದ್ರಿ ಅಂತ ಕೇಳ್ತಾರೆ ಯಾರಾದರೂ ಮನೆಗೆ ಬಂದವ್ರನ್ನ? ನಿಮ್ಮಪ್ಪ ನಿಮ್ಮಮ್ಮ ಬಂದಾಗ ಹಾಗೆ ಆಡ್ತೀನ ನಾನು? ನೀಟಾಗಿ ಮಾತಾಡ್ತೀನಿ ತಾನೆ? ನೀನು ಅಷ್ಟೇ, ನಮ್ಮಪ್ಪ ಅಮ್ಮನ ಜೊತೆ ನೀಟಾಗಿ ಮಾತಾಡ್ಬೇಕು ನೀನು. ಅದಲ್ಲ ಬೇಬಿ, ಅವರು ಬಂದಿರೋದಲ್ಲದೆ ಮಟನ್ ಅಂತೆ, ಆ ಹಾಳಾದ ಮಟನ್ ಬೇರೆ ಹೊತ್ಕೊಂಡ್ಬಂದಿದ್ದಾರೆ. ನಿಂಗೆ ಗೊತ್ತು ತಾನೆ ನನಗೆ ಮಟನ್ ಅಂದರೆ ಆಗಲ್ಲ ಅಂತ. ಏನು ಬೇಬಿ ಈ ಥರ ಆಡ್ತೀಯಾ? ನನಗೆ ಮಟನ್ ಸಾರು ಅಂದರೆ ಇಷ್ಟ ಅಂತ ನಿನಗೂ ಗೊತ್ತು ತಾನೆ? ನಮ್ಮಮ್ಮ ಅದಕ್ಕೆ ಮಾಡಿ ಕೊಟ್ಟು ಕಳಿಸಿದ್ದಾರೆ. ನೀನೇನಕ್ಕೆ ಈ ಥರ ಆಡ್ತಾ ಇದೆಯಾ? ನಿಂಗೆ ಇಷ್ಟ ಇಲ್ಲ ಅಂದರೆ ಬಿಡು, ನನಗೆ ಇಷ್ಟ ಇದೆಯಲ್ಲ, ನಾನು ತಿಂತೀನಿ. ಅದಕ್ಕೆ ಅಪ್ಪ, ನೀನು ಹೆಂಡ್ತಿ ನಾನು ಬಂದಾಗಿಂದ ಒಂದೇ ಸಮಕ್ಕೆ ಬೈತಾನೇ ಇದ್ದಾರೆ. ಯಾಕೆ ಇಟ್ಕೊಂಬಂದ್ರಿ ಮಟನ್ನು, ಯಾಕೆ ಬಂದ್ರಿ ಅಂತಾನೆ.
ನೋಡಿ ನೋಡಿ ನಿಮ್ಮಪ್ಪನ ಬುದ್ಧಿನ ಮಗನ ಹತ್ರ ಬಂದೇಕ್ಕೆ ಚಾಡಿ ಹೇಳ್ತಿದ್ದಾರೆ. ಅದಕ್ಕೆ ನನಗೆ ಇವ್ರಂದ್ರೇ ಆಗಲ್ಲ. ಅವ್ರೇನು ಚಾಡಿ ಹೇಳ್ತಾ ಇಲ್ಲ ಬೇಬಿ, ನೀನು ಮಾಡಿದ್ದನ್ನೇ ಹೇಳ್ತಾ ಇದ್ದಾರೆ. ಏನಾದರೂ ಮಾಡ್ಕೊಳ್ಳಿ, ನಾನಂತೂ ಇಲ್ಲಿರಲ್ಲ, ನಾನು ಹೊರಗಡೆ ಹೋಗ್ತೀನಿ. ಸರಿ, ಮೊದಲು ಹೋಗಿ ನೀನು ಒಳಗಡೆ. ಅಪ್ಪ ಯಾವಾಗ ಬಂದ್ರಿ? ಅಮ್ಮ ಚೆನ್ನಾಗಿದ್ದಾರಾ? ಊರ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂನಪ್ಪ, ಏನೋ ಹಂಗಿದ್ದೀವಿ. ನಿಮ್ಮಂಥ ಮಕ್ಕಳು ನೆತ್ತಿದ ಮೇಲೆ ಏನು ಚಂದನೋ ಏನೋ, ಹೆಂಗೋ ಇರ್ಬೇಕಲ್ಲ ಭೂಮಿ ಮೇಲೆ ಹೊಟ್ಟೆ ಹೊರ್ಕೊಂಡು ಇದ್ದೀವಪ್ಪ. ಯಾಕಪ್ಪ ಹಂಗೆ ಮಾತಾಡ್ತೀಯಾ? ಇನ್ನೇನಪ್ಪ, ವರ್ಷಕ್ಕೊಂದು ಹಬ್ಬಕ್ಕೆ ಬರ್ರಿ ಅಂತನ ಕರೆದ್ರೂ ಬರಲ್ಲ. ಏನು ಹಬ್ಬಕ್ಕೆ ಬರಲ್ಲ, ಒಂದು ಉಣ್ಮೆಗೆ ಬರಲ್ಲ. ಇನ್ನೇನಕ್ಕಪ್ಪ ಮಕ್ಕಳು ಮರಿ, ಒಂದು ಕಷ್ಟಕ್ಕಿಲ್ಲ ಒಂದು ಸುಖಕ್ಕಿಲ್ಲ ಅಂದರೆ. ನಿಮಗೆ ಗೊತ್ತಲ್ಲಪ್ಪ, ನನಗೆ ಕೆಲಸದಲ್ಲಿ ಒಂದಿನನೂ ರಜೆ ಸಿಗಲ್ಲ ಅಂತ. ಇನ್ನೆಲ್ಲಿ ಬರೋಕ್ಕಾಗುತ್ತಪ್ಪ? ಬರಬೇಕಂತ ಅಂದ್ಕೊಂಡ್ರೆ ಹೆಂಗೆ ಬೇಕಾದರೂ ರಜೆ ತಗೋತಾರಪ್ಪ. ಬರಲೇಬಾರ್ದಂತ ಮನಸ್ಸಲ್ಲಿದ್ದರೆ ರಜೆ ಸಿಕ್ಕಿದ್ರೂ ಬರಲ್ಲ ಬಿಡಪ್ಪ. ಸರಿನಪ್ಪ, ಚಿಂಟು ಪಿಂಟು ಎಲ್ಲೋದ್ರು? ಇಲ್ಲೇ ಇದ್ದಾರೆ, ಇರಪ್ಪ ಕರಿತೀನಿ. ಚಿಂಟು, ಪಿಂಟು ಬನ್ನಿ ಇಲ್ಲಿ. ಯಾರು ಬಂದಿದ್ದಾರೆ ನೋಡಿ. ಯಾರು ಬಂದಿದ್ದಾರೆ ಅಪ್ಪ? ಹೈ, ತಾತ ಬಂದಿದ್ದೆ. ತಾತ ತಾತ ಯಾವಾಗ ಬಂದೆ ತಾತ? ನಮ್ಗೆ ಹೇಳೇ ಇಲ್ವಲ್ಲ ತಾತ ನೀನು ಬರ್ತೀನಿ ಅಂತ. ಈಗ ಬಂದೆ ಕಣ್ರಪ್ಪ, ಚೆನ್ನಾಗಿದ್ದೀರಾ? ತಾತ, ನಾವು ಚೆನ್ನಾಗಿದ್ದೀವಿ, ನೀನು ಚೆನ್ನಾಗಿದ್ದೀಯಾ? ಹ್ಞೂನಪ್ಪ, ನಾವು ಚೆನ್ನಾಗಿದ್ದೀವಿ. ನೀನು ಒಬ್ಬನೇ ಬಂದಿದ್ಯಾ? ಅಜ್ಜಿ ಎಲ್ಲಿ ತಾತ? ನಿಮ್ಮ ಅಜ್ಜಿ ಬಂದಿಲ್ಲ ಕಣಪ್ಪ, ಮನೆ ತ ಕೆಲಸ ಇರುತ್ತಲ್ಲ, ಅದಕ್ಕೆ ನಾನು ಒಬ್ಬನೇ ಬಂದಿದ್ದೀನಿ. ತಾತ ತಾತ, ನಂಗೇನು ತಿನ್ನಕ್ಕೆ ತಂದಿಲ್ವಾ ನೀನು? ಅಜ್ಜಿ ನಂಗೇನು ಕೊಟ್ಟು ಕಳಿಸಿಲ್ವಾ ಊರಿಂದ? ನಂಗೆ ತಾತ ಏನು ತಂದಿಲ್ವಾ? ಅಲ್ಲಿ ಬ್ಯಾಗ್ ಇಟ್ಟಿದ್ದೀನಿ, ಹೋಗಪ್ಪ. ನಿಮ್ಮ ಅಜ್ಜಿ ಚಕ್ಲಿ ನಿಪ್ಪಟ್ಟು ಎಲ್ಲ ಕೊಟ್ಟು ಕಳ್ಸೋಳೆ, ಹೋಗಿ ತಿನ್ಕೊ ಹೋಗ್ರಪ್ಪ. ಮಕ್ಕಳ, ನಿನಗಷ್ಟು ಬುದ್ಧಿ ಇಲ್ಲ. ಯಾವ್ಯಾವ ಎಣ್ಣೆಲಿ ಕರ್ದಿರ್ತಾರೋ, ಏನೇನು ಹಾಕಿರ್ತಾರೋ ಏನೋ, ಅದನ್ನೆಲ್ಲ ತಿಂತೀರಾ ನೀವು? ಅದೆಲ್ಲ ತಿನ್ನಬಾರ್ದು. ನಿಮಗೆ ಬೇಕಾದರೆ ಹೇಳಿ, ನಾನು ಮಾಡಿಸ್ಕೊಡ್ತೀನಿ ನಿಮಗೆ. ಬೇಬಿ, ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ನಮ್ಮಮ್ಮ ನಿನಗಿಂತ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ನಿಮ್ಮಮ್ಮ ನಿನಗೆ ಚೆನ್ನಾಗೇ ಮಾಡಿಕೊಟ್ಟಿರ್ಬೋದು. ನನ್ನ ಮಕ್ಕಳಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ನನಗೆ ಗೊತ್ತಿದೆ. ನೀವು ಹೇಳಕ್ಕೆ ಬರಬೇಡಿ, ಸುಮ್ಮನೆ ಇದ್ದರೆ ಸರಿ. ಈಗ ನೀವೇನಾದರೂ ಅದನ್ನು ತಿಂದಿದ್ದೀರಾ ಅಂದರೆ ನಾನು ಸುಮ್ಮನೆ ಇರಲ್ಲ ನೋಡಿ. ಏ ಅಮ್ಮ, ಯಾವಾಗಲೂ ನೀವು ಇದೇ ಥರ ಮಾಡ್ತೀಯ. ಮಾಡ್ಕೊಡ್ತೀನಿ ಅಂತ ಏನು ಮಾಡ್ಕೊಡಲ್ಲ. ನಾವು ತಿಂತೀವಿ. ಅದೇನು ಮಾಡ್ತೀಯ ಮಾಡ್ಕೊ ಹೋಗು. ನಾನು ಅಷ್ಟೇ ಅಮ್ಮ, ತಿಂತೀನಿ. ನೀನೇನಾದರೂ ಮಾಡ್ಕೊ. ಏನಾದರೂ ಮಾಡ್ಕೊಳ್ಳಿ, ನಾನು ಹೇಳಿದ ಮಾತು ಯಾರು ಕೇಳಲ್ಲ ನೀವು. ಏ ಬಾರು, ಅಲ್ಲಿ ತಾತ ಚೀಲ ತಂದಿದ್ಯಲ್ಲ, ಅದರಲ್ಲಿ ಏನೇನಿದೆ ಅಂತ ನೋಡಿ ತಿನ್ಕೊಳ್ಳೋಣ. ಬಾವಾ, ಬೇಗ ಹೋಗೋಣ. ಏ ನಿಲ್ಲು, ನಾನು ಬರ್ತೀನಿ. ಎಲ್ಲ ಖಾಲಿ ಮಾಡ್ತಿದೀಯ ನೀನು? ನನಗೆ ಸ್ವಲ್ಪ ಇರಿಸು. ಅಪ್ಪ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅವಳ ಸ್ವಭಾವ ಹೇಗೆ ಅಂತ ನಿಮಗೆ ಗೊತ್ತಲ್ವಾ? ಏನು ಬೇಜಾರಿಲ್ಲ ಬಿಡಪ್ಪ. ಸರಿಯಪ್ಪ, ನಾನು ಹೋಗಿ ಮುಖ ತೊಳ್ಕೊಂಬರ್ತೀನಿ. ಅಮ್ಮ ಮಟನ್ ಸಾಂಬಾರು ಕೊಟ್ಟು ಕಳಿಸಿದ್ಯಲ್ಲ, ಹಾಕೊಂಡು ತಿಂತೀನಿ ನಾನು. ಕೊಡಿ ಈ ಕಡೆ. ಸರಿಯಪ್ಪ, ತಗೋ. ಸರಿಯಪ್ಪ, ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಂಬನ್ನಿ. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಇಬ್ಬರು ಮಟನ್ ಸಾರು ಇದೆಯಲ್ಲ, ಅದನ್ನೇ ತಿನ್ನೋಣ. ಸರಿನಪ್ಪ, ಆಯಿತು. ಹೋಗಿ ಕೈಕಾಲು ಮುಖ ತೊಳ್ಕೊಂಬ. ನಾನು ಕೈಕಾಲು ಮುಖ ತೊಳ್ಕೊಂಬರ್ತೀನಿ, ಊಟ ಮಾಡೋಣ. ನೋಡ್ರಪ್ಪ, ನೀವು ಸಾಕ್ದಂಗೆ ತಾನೇ ನಾವು ನಮ್ಮ ಮಕ್ಕಳನ್ನ ಸಾಕಿರ್ತೀವಿ. ಯಾಕೆ ಬಂದಂಥ ಹೆಣ್ಮಕ್ಳು ತಂದೆ ತಾಯಿ ಕಷ್ಟ ಅರ್ಥ ಮಾಡ್ಕೊಳ್ಳಲ್ಲ? ವಯಸ್ಸಾದಂಥ ಕಾಲದಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳ ಜೊತೆ ಇರಬೇಕು, ಮೊಮ್ಮಕ್ಕಳ ಜೊತೆ ಇರಬೇಕು ಅಂತ ಆಸೆ ಇರಲ್ವಾ? ಯಾಕೆ ಇದನ್ನು ಈ ಥರ ಮಾಡ್ತಿರಲ್ಲ ನೀವು? ಅವ್ರು ಬಂದ್ರೇ ಏನೋ ಒಂಥರ ಅಸಹ್ಯ ಪಟ್ಕೊಂಡು ಅವ್ರು ಮಾಡಿದ್ದೇನು ತಿನ್ನಬೇಡಿ ಅಂತ ಮೊಮ್ಮಕ್ಕಳಿಗೆಲ್ಲ ಹೇಳ್ಕೊಂಡು ಈ ಥರ ಯಾಕೆ ಹೇಳ್ತೀರಾ? ನಮಗೂ ನೀವು ನಿಮ್ಮ ಮಕ್ಕಳ ಮೇಲೆ ಯಾವ ಥರ ಆಸೆ ಇಟ್ಕೊಂಡಿದ್ದೀರೋ ಅದೇ ಥರ ನಮಗೂ ನಮ್ಮ ಆಸೆ ಇರುತ್ತೆ ಅಲ್ವಾ? ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳ ಮೇಲೆ ಬಂದಂಥವ್ರು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು. ಆವಾಗ ಮಾತ್ರ ಸಂಸಾರ ಸುಖವಾಗಿರುತ್ತೆ. ಇಲ್ಲಾಂದರೆ ಇದೇ ರೀತಿ ಮಕ್ಕಳು ಒಂದು ಕಡೆ, ತಂದೆ ತಾಯಿ ಒಂದು ಕಡೆ ಬೆಳಿಬೇಕಾಗುತ್ತೆ. ಇವಾಗ ನೀವು ಮಾಡೋದೇನ ನಿಮ್ಮ ಮಕ್ಕಳನ್ನ ಕಲ್ತ್ಕೊಂಡು ನಿಮಗೂ ಮುಂದೆ ಒಂದಿನ ಇದೇ ಥರ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಯಾರು ತಂದೆ ತಾಯಿನ ಕೇವಲವಾಗಿ ನೋಡಬೇಡಿ. ಅವ್ರು ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಸಾಕಿರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಪಾಪ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಿದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.